ಚಿಕ್ಕಮ್ಮ ಕೊಳಾಯಿನೂ ಕಡ್ಡಿ ಹಿಡ್ಕೊಂಡ್ಬಿಟ್ಟವ್ರೆ. ಕರೆಕ್ಟಾಗಿ ಹಸುಗಳೆಲ್ಲ ಚೆನ್ನಾಗಿ ಬರ್ತಾವೆ. 1 June 2026 ಫಾರ್ ಡೆವಲಪ್ಮೆಂಟ್ ವರ್ಕ್ಸ್. ಇದು ಯಾವುದೋ ಮರ ಸೇಮ್ ಜಿಂಕೆ ಶೇಪಲ್ಲೇ ಇದೆ. ಸ್ಟೋನ್ ಆ್ಯಕ್ಚುಲಿ ತೇಲ್ತಾ ಇದೆ ನೀರು ಮೇಲಿಂದ. ಇಲ್ಲೂ ಕಾಯಿ ಕಟ್ಟಿ ಇಟ್ಟಿದ್ದು. 90ಗಿಂತ ಜಾಸ್ತಿ ಕಿಕ್ ಹೊಡಿತಾರೆ. ನಮ್ಮನೆಯಿಂದ ಇವತ್ತು ಆಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಮತ್ತೆ ಇಲ್ಲ ಮಲಗಿಲ್ಲ. ನಾವು ಮೈಸೂರು ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಫುಲ್ಲು ಫಾಗ್ ಇದೆ. 50 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಡ್ತಾ ಇದ್ದಾರೆ. ವಾತಾವರಣದಲ್ಲಿ ಮನಸ್ಸಿಗೆ ಒಂದು ಮುದ ನೀಡೋದು. ಸರ್ ಪ್ಲೇನ್ ದೋಸೆ ಒಂದು ಪಾರ್ಸಲ್ ಅಷ್ಟೇ. ನಮ್ಮ ಪರ್ಗೆ ತಗೊಂಡ್ ಬರ್ತಾರೆ ನಮ್ಮ ಹಿಂದೆ. ಸಾಲ್ಟ್ ಬಿ ಶುಗರ್ ಬಿ ನಾಟ್ ಸಾಲ್ಟ್ ಬಿ. ನೋಡ್ತಾರೆ ಹುಲಿನೂ ಕಾಣ್ತದೆ. ಡ್ರೈವರ್ ಅಣ್ಣ ಬಾಯಿ ಬರ್ಸ್ಬಿಟ್ರಿ ಪಾಪ. ಅವ್ರು ನೋಡು ಆರ್ಟ್ ಮಾಡೋದ್ರಲ್ಲಿ ಲಿವರ್ ಮಾಡ್ತಾವ್ರೆ. ಊಟಕ್ಕೆ ಸ್ಟಾಪ್ ಮಾಡಿದೀವಿ. ಸೊ ಏನೇನು ತಂದಿದ್ದಾರೆ ಊಟ ತೋರಿಸ್ತೀನಿ. ಇದು ನಮ್ಮ ಅಕ್ಕ ವಾಂಗಿಬಾತ್ ಮಾಡಿದ್ದಾರೆ. ಪೂಜಾ ಪುಳಿಯೋಗರೆ ಮಾಡಿದ್ದಾಳೆ. ಇನ್ಯಾರು ಏನ್ ಮಾಡ್ತಾ ಇದ್ದೀರಾ? ಆಂಟಿ ನಮ್ಮ ಆಂಟಿ ಚಕ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಇನ್ನೊಬ್ರು ಚಿಕ್ಕಮ್ಮ ಪಾಯಸ ತಗೊಂಡ್ ಬಂದಿದ್ದಾರೆ. ನೀವೇನ್ ಮಾಡಿದ್ದೀರಾ? ನಮ್ಮ ಮತ್ತೆ ಚಿತ್ರಾನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇಷ್ಟು ವೆರೈಟಿ ನಮ್ಮ ಹೋಟ್ಲಲ್ಲೂ ಸಿಕ್ಕಲ್ಲ, ಅಷ್ಟೊಂದು ವೆರೈಟಿ ಇದೆ. ಸೂಪರ್ ಆಗಿದೆ. ರಮೇಶ್ ಆಸ್ ಯೂಶುವಲ್ ಅಲ್ಲಿ ಕುತ್ಕೊಂಡು ನಾನು ಅಲ್ಲಿ ತಿಂತೀನಿ ಕಾರಲ್ಲಿ ಅಂತ ಇದ್ದಾಳೆ. ಇಲ್ಲಿ ಬೋಬೋ ಇದೆ, ಬೋಬೋಗೋಸ್ಕರ ಅಲ್ಲಿ ಕುತ್ಕೊಳ್ತೀನಿ ಅಂತ ಇದ್ದಾಳೆ. ಸೊ ಊಟ ಮಾಡೋಣ. ಎಲ್ಲರಿಗೂ ಸಕ್ಕತ್ತಾಗಿ ಹೊಟ್ಟೆ ಹಸಿವಾಗಿದೆ. ಎಲ್ಲ ಊಟ ಮಾಡೋದೇ ಇವಾಗ. ಊಟ ಎಲ್ಲ ಹೆಂಗಿದ್ಯಪ್ಪ? ಎಲ್ಲಾರು ಹೇಳ್ರಿ ಊಟ ಹೆಂಗಿದೆ? ಇವ್ನು ನನ್ನ ತಮ್ಮ ಇವತ್ತು ಬಂದವನು ವಿಡಿಯೋಲಿ. ಅವ್ನು ಬ್ಯುಸಿ ಇರ್ತಾನೆ ಯಾವಾಗೂ. ವೈ ಇವತ್ತು ಫ್ರೀ ಮಾಡ್ಕೊಂಡು ರಜಾ ಹಾಕೊಂಡ್ ಚೆನ್ನಾಗಿದೀಯಾ? ಈ ವೆದರ್ ಅಲ್ಲಿ ಆತರ ಒಳ್ಳೊಳ್ಳೆ ವೆರೈಟಿ ತಿಂತಾರದು ಮನೆಯಲ್ಲಿ ಈ ತರ. ಹೌದು. ನಮ್ದು ಊಟ ಎಲ್ಲ ಆಯ್ತು. ಊಟ ಎಲ್ಲ ಆಗಿ ಹೊರಡೋ ಟೈಮು. ನಾವು ಹೊರಡೋ ಟೈಮ್ಗೆ ಕರೆಕ್ಟಾಗಿ ಹಸುಗಳೆಲ್ಲ ಚೆನ್ನಾಗಿ ಬರ್ತಾವೆ. ತಾತ ಮೇಯಿಸ್ಕೊಂಡು ಬರ್ತಾ ಅವ್ರೆ. ನಾವು ಊಟ ಎಲ್ಲ ಮಾಡಿ ಇಲ್ಲೆಲ್ಲ ಫುಲ್ಲು ಅವ್ರು ಹೇಳಿದ್ರು ಏನು ಗಲೀಜು ಮಾಡಬೇಡಿ ಅಂತ. ನೀಟಾಗಿ ಕ್ಲೀನ್ ಮಾಡಿಬಿಟ್ವಿ. ಕ್ಲೀನ್ ಮಾಡಿ ಕಸ ಗಿಸ ಎಲ್ಲ ಅವರೇ ಡಸ್ಟ್ಬಿನ್ ಇಟ್ಟಿದ್ದಾರೆ. ನೀಟಾಗಿ ಡಸ್ಟ್ಬಿನ್ ಎಲ್ಲ ಹಾಕಿದ್ದೀವಿ. ನಮ್ಮ ಚಿಕ್ಕಮ್ಮ ಕೊಳಾಯಿನೂ ಕಡ್ಡಿ ಹಿಡ್ಕೊಂಡ್ಬಿಟ್ಟವ್ರೆ. ಆರಾಮಾಗೆ ಪಾತ್ರೆನೂ ಬೆಳ್ಕೊಂಡು ಹೊಂಟೋಯ್ತಾ ಇದ್ದೀವಿ. ಮನೆಗೆ ಹೋಗಿ ಏನು ಕೆಲಸ ಪೆಂಡಿಂಗೇ ಇಲ್ಲ. ಎಲ್ಲ ಕೊಳಾಯಿ ಇತ್ತು, ಜಾಗ ಬಾಟಾಗಿದೆ. ಅಲ್ಲೇ ಇದ್ದಾರೆ ಎಲ್ಲ ರೈತರು ಕೆಲಸ ಮಾಡ್ತಾವ್ರಲ್ಲಿ. ಸೊ ನಾವು ಇಲ್ಲಿ ಏನೋ ಅಂದಿಲ್ಲ, ತಿನ್ರಿ ಊಟ ಮಾಡ್ರಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ರಪ್ಪ, ಗಲೀಜು ಮಾಡಬೇಡ್ರಿ ಅಂದರು. ಪಾಪ ಅವ್ರು ಅಷ್ಟು ಹೇಳಿದ್ಮೇಲೆ ನಾವು ಕ್ಲೀನಾಗಿ ಇಟ್ಕೋಬೇಕು, ಗಲೀಜು ಮಾಡಬಾರ್ದು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿಂದ ಓಡ್ತಾ ಇದ್ದೀವಿ. Say you need your space, then pull me close. I read your silence, louder than most. One day you're warm, the next day you're cold. Got me second guessing. ಟೈಮ್ ಆಗಿದೆ 5:15. ನಾವು ಇದೊಂದು ಹೊಸ ಜಾಗ, ಅವಧೂತ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಆಶ್ರಮ ಅಂತ ರೀಚ್ ಆದ್ವಿ. ಇಲ್ಲಿ ಪ್ಯಾರೆಟ್ ಇದಿದೆ ಅಂತ ಪ್ಯಾರೆಟ್ ಗಾರ್ಡನ್ನು. ಅದು ನೋಡೋಣ ಅಂದ್ಕೊಂಡೋದ್ವಿ, ಶುಕವನ ಅಂತ. ಬಟ್ ಏನೋ ಕ್ಲೋಸ್ ಅಂದಿದ್ದಾರೆ. ನೋಡೋದು ಅಟ್ಲೀಸ್ಟ್ ಇದ್ರಲ್ಲಿ ನೋಡ್ಬೇಕು. ಈ ಥರ ಇಲ್ಲಿ ಹಾಕಿದ್ದಾರೆ ಅಡ್ವರ್ಟೈಸ್ಗೆ. ಹೋಗೋಕ್ಕಾಗಲ್ಲ ನಾವು ಇವಾಗ. ಕಿತ್ತೋಗಿದೆಯಾ? ಬಾ. ಹೌದು. ಮ್ಯೂಸಿಯಮು ಮತ್ತು ಇದು ಮಾತ್ರ ಓಪನ್ ಅಂತಂದ್ರು, ನೋಡಬೇಕು.
Shikhavana will be closed from 1st June. ಇಲ್ಲೇನೋ ಹಾಕಿದ್ದಾರೆ ಬೋರ್ಡು. Shikhavana will be closed from 1st June 2026 for development works until further notice. ಇಲ್ಲಿ ಬೋನ್ಸಾಯಿ ಗಿಡಗಳಿದೆ. Shikhavana ನಮಗೆ ಸಿಕ್ಕಲ್ಲ ಸದ್ಯಕ್ಕೆ. ಆ್ಯಕ್ಚುಲಿ ಇಲ್ಲಿ ಮೇಲೆಲ್ಲ ಇಟ್ಟಿದ್ದಾರೆ. ಹೆಚ್ಚೊತ್ತು ಕೇಳಿಸ್ತಾ ಇದೆ, ಗೊತ್ತಿಲ್ಲ, ಸೌಂಡ್ ಎಷ್ಟು ಇರ್ತದೆ ಮೊಬೈಲಲ್ಲಿ. ಆ್ಯಕ್ಚುಲಿ ಟೈಮು 5:20, 5:15 ಕ್ಲೋಸ್ ಅಂತೆ. ನಾವು ಇದು ಮ್ಯೂಸಿಯಂ ಅವರು ಹೋಗೋದು ಬೇಡ ಅಂದರು. ನಾವು ಹೆಂಗೋ ರಿಕ್ವೆಸ್ಟ್ ಮಾಡಿ ಬಂದ್ವಿ. 50 ರೂಪೀಸ್ ಟಿಕೆಟು ನಿಮ್ಗೆ ವೇಸ್ಟ್ ಆಗುತ್ತೆ ಅಂದರು. ಇದೆಲ್ಲ ಬೋನ್ಸಾಯಿ ಪಾರ್ಕು. ಸೂಪರ್ ಆಗಿದೆ ಜಾಗ ಇಲ್ಲೆಲ್ಲ. ಯಾವುದು? ಓ, ಇದು ಯಾವುದೋ ಮರ ಸೇಮ್ ಜಿಂಕೆ ಶೇಪಲ್ಲೇ ಇದೆ. ಅವರು ಬೇಗ ಬೋನ್ಸಾಯಿದ್ದು ಬೇಗ ನೋಡಿಕೊಂಡು ಮ್ಯೂಸಿಯಮ್ಗೆ ಹೋಗ್ಬಿಡಿ, ಇಲ್ಲ ಸುಮ್ಮನೆ ಟಿಕೆಟ್ ವೇಸ್ಟ್ ಆಗುತ್ತೆ ಅಂದರು. ಸರಿ, ಹಂಗಾಗಿ ಫಾಸ್ಟಾಗಿ ನೋಡಿಕೊಂಡು ಹೋಗ್ತಾಯಿದ್ದೀವಿ ಬೋನ್ಸಾಯಿ ಗಿಡನ. ತುಂಬ ಚೆನ್ನಾಗಿದೆ ಬೋನ್ಸಾಯಿ ಗಿಡ. ಟ್ರೀ ಒಂಥರ ಸಖತ್ತು ಖುಷಿ ನೋಡೋಕ್ಕೆ. ಪಾಸ್ ಮಾಡಿ ಓದ್ಕೊಬೋದು. ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಸೊ ಇದು ರಾಮ್ ಸೇತು ಕಲ್ಲು ಸ್ಟೋನ್ ಆ್ಯಕ್ಚುಲಿ ತೇಲ್ತಾ ಇದೆ ನೀರು ಮೇಲಿಂದ, ಗೊತ್ತಾಗುತ್ತೆ. ಬೋನ್ಸಾಯಿ ಗಿಡಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡ್ತಾ ಇದ್ದಾರೆ ಸಕ್ಕತ್ ವಿಷಯ. ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಒಬ್ರು ಬರ್ತಾರಾ? ಓ ಹೌದಾ? ಇಲ್ಲಿ ನೋಡಿ, ಇಲ್ಲಿ ಈಶ್ವರನ ವಿಗ್ರಹ ಇದೇನು. ಈಶ್ವರ ಅಂದ್ಕೊಂಡು, ಈಶ್ವರ ಅಲ್ಲ, ಏನಿದು? ಕ್ಷಿಸಿಕಿಂದ ಮೂಲಿಕ ಬೋನ್ಸಾಯಿಗಳು ಇದೆ ಮ್ಯೂಸಿಯಂ. ಆ್ಯಕ್ಚುಲಿ ಫಸ್ಟ್ ಅದಕ್ಕೆ ಹೋಗ್ಬಿಡಿ, ಟೈಮ್ ಆಗಿಬಿಡುತ್ತೆ ಅಂದರು. ಅದಕ್ಕೆ ಪಟ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದಿದೆ, ಕವರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಇದೆ. ಇದೆ ಮ್ಯೂಸಿಯಮ್ಮು. ಟಿಕೆಟ್ ಅಲ್ಲಿ ಮುಂದೆ ಕೊಟ್ರಲ್ಲ 9 ಜನ. ಹಾಂ ಫೋಟೋ ಎಲ್ಲ ಇಲ್ಲ ಅಂತೆ, ಅಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ನಾನೇನು ವಿಡಿಯೋ ಮಾಡೋಕ್ಕಾಗಲ್ಲ. ಹೋಗಿ ಬಂದು ಮಾಹಿತಿ ಕೊಡ್ತೀನಿ. ಫುಲ್ ಮಾಹಿತಿ ನೋಡಬೇಕು ಅಂತಂದರೆ ಇಲ್ಲಿ ಜಾಗಕ್ಕೆ ವಿಸಿಟ್ ಮಾಡಿ ನೋಡ್ಬೋದು. ಜಾಗ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ದಿವಸ ಬನ್ನಿ. ಬಟ್ ಏನಂದರೆ 5:15 ಒಳಗಡೆ ಬರಬೇಕು. ಬೇಗ ಬಂದರೆ ಎಲ್ಲನೂ ನೋಡೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಅರ್ಜೆಂಟಲ್ಲಿ ನಮ್ಮ ಥರ ಓಡೋಗಬೇಕು. A few moments later. ನಾವು ಮ್ಯೂಸಿಯಮ್ ಎಲ್ಲ ಮುಗಿಸಿ ಈಚೆ ಬಂದು ಇದೇ ಪಾರ್ಕಿಂಗು ಇಲ್ಲಿ ಆಪೋಸಿಟೇ ಇದು ವಾಶ್ರೂಮ್ ಇಟ್ಟಿದ್ದಾರೆ. ಸೊ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಬೆಂಗಳೂರಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಗಿರಿನಗರ ಹತ್ರ, ಅಲ್ಲಿ ಇರೋ ಟ್ರಸ್ಟ್ ಅವ್ರದ್ದು ಇದೂನು ಅಂತ ಹೇಳಿದ್ರು. ಗೊತ್ತಿಲ್ಲ ನಂಗೆ ಸರಿಯಾಗಿ. ದೇವಸ್ಥಾನ ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಏನೋ ಇದೆಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ, ಏನೋ ಪ್ರೋಗ್ರಾಮ್ ಇರಬೇಕು ಅದಕ್ಕೆ. ಸೊ ಅಲ್ಲೇ ಇದೆ ದೇವಸ್ಥಾನ, ಆಂಜನೇಯ ಸ್ವಾಮಿದು ಸ್ಟ್ಯಾಚ್ಯೂನೇ ಇದೆ ದೊಡ್ಡದು. ಸನ್ಸೆಟ್ ಆಗೋ ಟೈಮು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಇದೇ ಗರ್ಭಗುಡಿ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಗೊತ್ತಿಲ್ಲ ಯಾವುದಂತ. ಬೆಂಗಳೂರಲ್ಲಿರೋ ಸೇಮ್ ಪ್ರೋಸೆಸ್ ಏನೇನೆ ಇಲ್ಲಿ. ಕಾರ್ಯಸಿದ್ಧಿ ಆಂಜನೇಯ ಇದೆ, ಕಾಯಿ ಕಟ್ತಾರಲ್ಲ ಅಲ್ಲಿ. ಲೋಕಲೈಟ್ಸು ಬೆಂಗಳೂರಿಗೆಲ್ಲ ಯೂಶ್ವಲಿ ಗೊತ್ತಿರುತ್ತೆ, ಕಾಯಿ ಕಟ್ಟಿ ಅರ್ಕೆ ಮಾಡ್ಕೊತಾರೆ. ಸೊ ಸೇಮ್ ಅದೇ ಥರನೇ ಇಲ್ಲೂ ಕಾಯಿ ಕಟ್ಟಿ ಇಟ್ಟಿದ್ದಾರೆ ಎಲ್ಲನೂ. ನಾವಾಗಿ ದೇವ್ರ ದರ್ಶನ ಮಾಡ್ಕೊಂಡ್ಬರ್ತೀವಿ. ಆಶ್ರಮ ವಿಸಿಟ್ ಎಲ್ಲ ಆಯಿತು. ಇವಾಗ ಮೈಸೂರು ಎಂಟ್ರ್ ಆದ್ವಿ. ಪ್ಯಾಲೇಸ್ ಮುಂದೆನೇ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಕೇಳ್ತಾರೆ ಪ್ಯಾಲೇಸ್ ಮುಂದೆ ಹೋಗೋಣ ಅಂತ. ಹಂಗೆ ನನ್ನ ತಮ್ಮನೂ ಕೇಳ್ತಿದ್ದೆ, ಹಂಗೆ ಹೋಗ್ತಾ ಇದ್ವಿ ಪ್ಯಾಲೇಸ್ ಮುಂದೆ. ನೋಡ್ಕೊಂಡ್ರೆ ಎಲ್ಲರೂ ಪ್ಯಾಲೇಸ್ ಖುಷಿನಾ? ಪ್ಯಾಲೇಸ್ ಅಲ್ಲ, ಪ್ಯಾಲೇಸ್ ಅಲ್ಲ. ಇವಾಗ ಒಂದು ಚಿಕ್ಕದೊಂದು ಕಾಫಿ ಸ್ನ್ಯಾಕ್ಸ್ ಬ್ರೇಕು. ಯಾರು ಏನೂ ತಿನ್ನಲ್ಲ, ಸುಮ್ಮನೆ ಕಾಫಿ ಬ್ರೇಕು. ಫಸ್ಟ್ ಡಿಸೈನ್ ಮಾಡ್ಬಿಟ್ರಾ ಯಾರು ಏನು ತಿನ್ನಲ್ಲ ಅಂತ. ಊಟ ಎಲ್ಲರೂ ಜಾಸ್ತಿ ಮಾಡ್ಬಿಟ್ಟವ್ರು. ಎಲ್ಲ ವೆರೈಟೀಸ್ ಆಫ್ ರೈಸ್ ಇತ್ತು ಅಂದ್ಬಿಟ್ಟು ಇವಾಗ ಡೈರೆಕ್ಟ್ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಯಾವ ಅಮೃತ ಗೋಬಿನೂ ಇಲ್ಲ. ಅದೇ ಕೇಳಿ ಯಾರ ತಿಂತೀನ ಅಂತ. 4 ಕಿಲೋಮೀಟರ್
ನೋಡಿ ಕೇಳಿ. ಬರೋಣ ಇನ್ನೊಂದ್ ದಿವಸ. ಅಮೃತ್ ಗೋಬಿ ಅಲ್ಲ, ಅಮೃತ್ ಜ್ಯೂಸ್, ಗೋಬಿ, ಶರಬತ್ ಎಲ್ಲ ಕುಡಿದ್ಬಿಡೋಣ. ಅದೇನೆ ಸಾಕು ಇವಾಗ ತಿಂದಿರೋದು. ಎಕ್ಸ್ಪ್ರೆಸ್ ಎತ್ತಿ ಸೀದಾ ಹಳ್ಳಿ ಮನೆ ವೆಜ್ ಅದೇ ಹೇಳೋದಲ್ಲ, ಕಾಫಿ ಬ್ರೇಕ್ ಒಂದು ನಿಲ್ಸಿದೀವಿ. ಸೊ ಕಾಫಿ ಕುಡಿದು ಇಲ್ಲಿಂದ ಡೈರೆಕ್ಟು ಬೆಂಗಳೂರು ನಮ್ಮ ಪಯಣ. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಸೀದಾ ಬೆಂಗಳೂರು ಕಡೆ ಹೋಗ್ತಾ ಇರೋದು. ಪಯಣ ಈಗ ಕ್ಲೋಸ್ ಇಷ್ಟೊತ್ತಲ್ಲಿ. ನಾವು ಒಂದು ಸ್ವಲ್ಪ ಬೇಗ ಅದು ನಾವು ಅಲ್ಲಿ ಹೋಗಿಲ್ಲ ಅಂದರೆ ಬೇಕಾದ್ರೆ ಪಯಣ ಕವರ್ ಮಾಡ್ಬೋದಾಗಿತ್ತು. ಆಶ್ರಮ ನಾವಿಲ್ಲಿ ಚಾಟ್ಸು, ಫ್ರೈಸು ಆ್ಯಸ್ ಯೂಶುವಲ್ ಏಷ್ಯಾದು ಹಾಲು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಹಾಲು ಅಂತೀನಿ. ಫ್ರೆಂಚ್ ಫ್ರೈಸು, ನಾವು ಮಶ್ರೂಮು, ಆಮೇಲೆ ಪಾನಿಪುರಿ ಎಲ್ಲ ಸುಮ್ಮನೆ ಚಾಟ್ಸ್ ಥರ ತಿಂತಾಯಿದ್ದೀವಿ ಲೈಟಾಗೆ, ಯಾರಿಗೂ ಅಷ್ಟು ಇಲ್ಲ ಅದಕ್ಕೆ. ಆಮೇಲೆ ಕಾಫಿ ಟೀ ಕುಡಿದು ಹೋಗೋದು. ಇಲ್ಲಿ ನಮ್ಮ ಬೇಬಿ ಕಾರ್ನ್ ಎಲ್ಲ ಆರ್ಡರ್ ಮಾಡಿ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಹಾಂ, ಟೇಸ್ಟ್ ಚೆನ್ನಾಗಿದೆಯಾ? ಓ, ಯಾರು ಮಾಡಿದ್ದು? ಚೆನ್ನಾಗಿದೆ ಯಶಾ ಫ್ರೆಂಚ್ ಫ್ರೈಸ್? ಎಲ್ಲ ತಿಂದಿದ್ದೆಲ್ಲ ಆಯಿತು. ಇವಾಗ ಕಾಫಿ ಟೈಮ್, ಕಾಫಿ ಟೀ ಟೈಮ್. ಟೀ, ಕಾಫಿ, ಕಾಫಿ, ಕಾಫಿ. ನಮ್ದು ಆ್ಯಸ್ ಯೂಶುವಲ್ ಬ್ಲ್ಯಾಕ್ ಕಾಫಿ. ಅಲ್ಲೂ ಕಾಫಿ, ಬಾದಾಮ್ ಮಿಲ್ಕು ಏನೇನೋ ಕುಡಿತಾವ್ರೆ ಅಷ್ಟೇ. ಕುಡಿದ್ಬಿಟ್ಟು ಇವಾಗ ರೈಟ್ ಬೆಂಗಳೂರು ಕಡೆಗೆ ನಾನ್ ಸ್ಟಾಪ್. ಇನ್ನೆಲ್ಲೂ ಚೆನ್ನಾಗಿತ್ತಾ ಹೋಗ್ಲಿ? ತಿಂದಿದ್ದೆಲ್ಲ ಇಷ್ಟ ಆಯ್ತಾ? ಮಾಮನ್ ಕೇಳಿದ್ರೆ ನೀಟಾಗಿ ಹೇಳ್ತಾರೆ. ಮಾಮ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿತ್ತಾ? ಫುಡ್ ಟೇಸ್ಟ್ ಎಲ್ಲ? ಕಾಫಿ ಚೆನ್ನಾಗಿದೆಯಾ? No comments. No comments. 90ಗಿಂತ ಜಾಸ್ತಿ ಕೊಟ್ಟವರಂತೆ. ನಮ್ದು ಕಾಫಿ ಸ್ಟಾಪ್, ಪಿಟ್ ಸ್ಟಾಪ್ ಆಯಿತು ಪಟ್ ಅಂತ. ಇವಾಗ ಬೆಂಗಳೂರು ಕಡೆ ಹೊಟ್ಟಿದ್ದೀವಿ. ರೀಚಿಂಗ್ ಟೈಮು 9:44, ಮೋಸ್ಟ್ಲಿ 9:30 ರೀಚ್ ಆಗ್ತೀವಿ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಮ್ಮಿ ಆಗಿರುತ್ತೆ, ಬೇಗ ರೀಚ್ ಆಗ್ತೀವಿ. ಆಮೇಲೆ ನಮ್ಮ ತಮ್ಮಂದು ಬರ್ತ್ಡೇ ಇವತ್ತು, ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮನ ಮಗಂದು. ಅವನಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದವೇ ಅವ್ರನ್ನ ಮುಂದೆ ಬಿಟ್ಟು ನಾವು ಹಿಂದೆ ಹೋಗಿ ಕೇಕ್ ತೊಗೊಂಡು ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡ್ಬೇಕು, ನಾವು ಹೋಗೋಷ್ಟರಲ್ಲಿ ಕೇಕ್ ಅಂಗಡಿ ಇರುತ್ತೆ ಅಂದ್ಕೊಳ್ತೀನಿ. 9:30 ರೀಚಿಂಗ್ ಟೈಮ್ ಆಗ್ಬೋದು. ಸೊ ನೋಡೋಣ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿ ಈ ಬ್ಲಾಗ್ನ ಕ್ಲೋಸ್ ಮಾಡೋಣ. ನಿಂದಿನ್ನು ನವೆಂಬರ್ ಬರೋದು ಬರ್ಡೇ, ಇವಾಗ ಎಲ್ಲಿ ಬರುತ್ತೆ? ನೀನ್ ನವೆಂಬರ್ ಬೋನ್. ನಿನ್ ಬರ್ಡೇ ಏನ್ ಮಾಡ್ಬೇಕು ಹೇಳು? JCB ಕೊಡ್ಸ್ಬೇಕಾ? JCB ತಗೊಂಡು ಏನ್ ಮಾಡ್ತೀಯಾ? ಮಣಿ ಮಾಮ ಇದನ್ ಗೊತ್ತಾ? ಅವನು ಅಲ್ಲಿ ಒಂದ್ ಜಾಗದಲ್ಲಿ JCB ಇದೆಯಂತೆ, ಹೋಗ್ಬಿಡಲ್ಲಿ. JCB ಒಳಗಡೆ ಕುಣಿಸ್ಕೊಂಡು ರೌಂಡ್ ಹೊಡಿಸ್ತಾರೆ. ದೊಡ್ಡದು ಇಟಾಚಿ, ದೊಡ್ಡ ರಿಯಲ್ ನಿನಗೇನ್ ಬೇಕು ಹೇಳು? ನೀನ್ JCB ಯಾಕೆ ಬೇಕು ಹೇಳು ಫಸ್ಟ್? ಏನ್ ಮಾಡ್ತೀಯಾ JCB ತಗೊಂಡು? ಇವಳು ನೋಡಿ ಆಕ್ಟರ್ಗೆ ಫ್ಲಾಶ್ ಲೈಟ್ ಹೊಡಿತಾರ ಗೊತ್ತಾ? ಕಣ್ಣಲ್ಲಿ ಮೂತಿ ಹಿಂಗ್ ಮಾಡ್ತಾರಲ್ಲ, ಹಂಗೆ ಮಾಡ್ತಾ ಇರೋದು. So why you always halfway in? You hit me up when the nights get slow, but then disappear when the highs get low. I ain't your maybe, tell me what it is, 'cause I'm ಟೈಮು 10:05. ಇವಾಗ ಮನೆ ರೀಚ್ ಆಗಿದ್ದೀವಿ. ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು. ಟೈಮು ಫುಲ್ಲು ಹೋಗಿದೆ ಗೊತ್ತಾಗಿಲ್ಲ. ನಾಳೆಯಿಂದ ಕೆಲ್ಸಕ್ಕೆ ಮತ್ತೆ ಸ್ಟಾರ್ಟು. ನಮ್ಮ ಮೇಷ ಮಲ್ಕೊಂಬಿಟ್ಟಿದ್ದಾಳೆ. ಫುಲ್ಲು ಎಬ್ರಿಸ್ಬೇಕು, ಅವಳನ್ನ ಎಬ್ರಿಸಿ ತಿಂಡಿ ಗಿಡಿ ತಿನ್ನಿಸ್ಬೇಕು. ಹೆಂಗಿತ್ತು ಎಲ್ಲರಿಗೂ ಟ್ರಿಪ್? ಚೆನ್ನಾಗಿತ್ತಾ? ದರ್ಶನ ಚೆನ್ನಾಗಾಯ್ತಾ? ಊಟ ಚೆನ್ನಾಗಿತ್ತು. ಮೇಯ್ನ್ ಊಟ ಚೆನ್ನಾಗಿತ್ತು, ವೆರೈಟಿ ಫುಡ್. ಅದಕ್ಕೆ ಹೊಟ್ಟೆ ಆಗ್ತಾ ಇಲ್ಲ ಯಾರಿಗೂ. ಹೊಟ್ಟೆ ತುಂಬ ನಾಳೆಗೂ ಸೇರಿಸಿ ನಾಳೆಗೂ ಸೇರಿಸಿ ತಿನ್ಬಿಟ್ರೆ ಇವಾಗ ಹಾಫ್ ಡೇ ಉಪವಾಸ ಮಾಡಬೇಕು. ಹೌದು, ನಾನು ನಾಳೆ ಆಫೀಸಲ್ಲಿ ಬೇರೆ ಡಿನ್ನರ್ ಇದೆ, ಹಾಗಾಗಿ ಸ್ವಲ್ಪ ಉಪವಾಸ ಮಾಡಬೇಕು. ಗ್ಯಾಪ್ ಕೊಡಬೇಕು. ಜಾಸ್ತಿ ಆಗೋದು ಇವತ್ತು, ಅದು ಇದು ತಿಂದಿದ್ದು.
ಸೊ ನಾಳೆ ಸ್ವಲ್ಪ ಕಮ್ಮಿ ತಿನ್ನಬೇಕು, ಜೀರ್ಣ ಮಾಡ್ಕೋಬೇಕು. ಇವಾಗ ಚಿಕ್ಕದೊಂದು ಪ್ಲ್ಯಾನು. ಸರ್ಪ್ರೈಸ್ ಸರ್ಪ್ರೈಸ್ ಇವನೇ ಬರ್ಡೇ ಬಾಯ್, ಬರ್ಡೇ ಬೇಬಿ, ಆಗಸ್ಟ್ ಬೇಬಿ. ಆಗಸ್ಟ್ 2nd 3rd ಬೇಬಿನ ಇದು ಮಿಲ್ಕಿ ಬಾರ್ ಕೇಕ್. ವೈಟ್ ಫಾರೆಸ್ಟ್ ಫ್ಲೇವರ್. ಅದೇ ಇದರಲ್ಲಿ ಹಾಕ್ಬಿಡ್ಬೋದು ಮ್ಯೂಸಿಕ್ಕು. ಹಾಂ, ಅದ್ರಲ್ಲಿ ಹಾಕ್ಬೋದಲ್ಲ ಬೇಕಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಫಾರೆಸ್ಟ್ ಅಲ್ಲಿ ಸಿಕ್ಕಿರೋದೆಲ್ಲ ತಗೊಂಬಂದು ಹಾಕ್ಬಿಟ್ಟು ಮಾಡೋರೆ. ವೈಟ್ ಫಾರೆಸ್ಟ್. ಅದು ಹಂಗೆ ಎತ್ಕೊಂಬಿಡು, ಹಂಗೆ ಫುಲ್ ಎತ್ಕೊಂಬಿಡು. ಸೊ ಇಷ್ಟೇ ಫ್ರೆಂಡ್ಸ್, ಇದೊಂದು ವಿಡಿಯೋ ಆಗಿತ್ತು. ಲೈಕ್ ಒನ್ ಡೇ ಔಟಿಂಗು ಫ್ಯಾಮಿಲಿ ಜೊತೆ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಎಲ್ಲ ಅವರು ಮನೆಗೆ ಹೊಡ್ಸ್ಬಿಟ್ರು. ಟೈಮ್ ಆಗಿತ್ತು ಆಲ್ರೆಡಿ. ಇನ್ನು ನಾಳೆಯಿಂದ ಎಲ್ಲರಿಗೂ ಕೆಲಸಗಳು ಸ್ಟಾರ್ಟು. ಹಾಗಾಗಿ ಎಲ್ಲರೂ ಮನೆಗೆ ಹೊಡ್ಬಿಟ್ರು. ಸೊ ನಾವು ನಾಳೆಯಿಂದ ಯಥಾ ಪ್ರಕಾರ ಕೆಲಸ ಸ್ಟಾರ್ಟು. ನಾನು ನಾಳೆ ಆಫೀಸ್ಗೆ ಹೋಗಬೇಕು. ಸ್ವಲ್ಪ ಬೇಗ ಬರೋಣ ಅಂದ್ಕೊಂಡೆ, ಬಟ್ ಓಕೆ, ಪರವಾಗಿಲ್ಲ. ಸ್ವಲ್ಪ ಲೇಟಾಗಿ ರೀಚ್ ಆಗಿದ್ವಿ, ಮ್ಯಾನೇಜಬಲ್ ಸ್ಟಿಲ್. ಸೊ ಹಂಗಾಗಿ ನಡೆಯುತ್ತೆ, ತೊಂದರೆ ಇಲ್ಲ. ನಮ್ಮ ಮಗಳು ಮಲಗಿಬಿಟ್ಟಿದ್ದಾರೆ ಹೇಳ್ದಂಗೆ. ಸೊ ಇವಾಗ ನಾವು ಇಡ್ಲಿ ತಂದ್ವಿ, ಆನ್ ದ ವೇ ಬರ್ತಾ ಲೈಟಾಗಿ ಮತ್ತೆ ಖಾಲಿ ಹೊಟ್ಟೆ ಮಲಗೋದು ಅಂತ. ಸೊ ಒಂದು ಇಡ್ಲಿ ತಿಂದು ಮಲ್ಕೊಳ್ಳೋದು. ಮತ್ತು ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಇನ್ನೊಂದು ಔಟಿಂಗ್ ತಿರ್ಗಾ ಪ್ಲ್ಯಾನ್ ಆಗ್ತಾಯಿದೆ, ಅದ್ರಲ್ಲಿ ಮತ್ತೆ ಸಿಗಬೇಕು. ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ಎಲ್ಲರಿಗೂ ಬಾಯ್, ಸಿ ಯು ಸೂನ್, ಲವ್ ಯು ಆಲ್. ಮತ್ತೆ ಸಿಗೋಣ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಮೋಟಿವೇಟ್ ಆಗುತ್ತೆ, ನಮಗೂ ಎಂಕರೇಜ್ಮೆಂಟ್ ಸಿಕ್ಕುತ್ತೆ ಅಷ್ಟೇ. ಮತ್ತೆ ಸಿಗೋಣ. ಟಾಟಾ.